ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರದ ಶುಭ ದಿನದ ಅಂಗವಾಗಿ ವರಹಸ್ವಾಮಿಗೆ ಅಭಿಷೇಕ, ಪುಷ್ಪಾಭಿಷೇಕ, ಶ್ರೀನಿವಾಸ ಕಲ್ಯಾಣ ಹಾಗೂ ಚಂಡಿಕಾ ಹೋಮವು ವಿಶೇಷವಾಗಿ ನಡೆಯಿತು. ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಶಾಸಕಿ ಶಾರದಾ ಪೂರ್ಯಾನಾಯಕ್ ಅಭಿಷೇಕ ಹಾಗೂ ಚಂಡಿಕಾ ಹೋಮದಲ್ಲಿ ಭಾಗಿ. ದೇಶದ ಸೈನಿಕರ ಕ್ಷೇಮಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಶಾಸಕಿ. ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ವಿಶೇಷ ಪೂಜೆ ಹಾಗೂ ಅಭಿಷೇಕವನ್ನು ಕಣ್ತುಂಬಿಕೊಂಡರು. ರೇವತಿ ನಕ್ಷತ್ರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಶಾಸಕಿ ಶ್ರೀಮತಿ ಶಾರದಾ ಪೂರ್ಯಾನಾಯಕ್ ಮಾತನಾಡಿ, ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭೂ ವರಹನಾಥ ಸ್ವಾಮಿಗೆ ಅಪಾರವಾದ ಶಕ್ತಿ ಇದೆ. ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನು ಹಾಗೂ ಬೇಡಿಕೆಯನ್ನು ಈಡೇರಿಸುತ್ತಿರುವುದರಿಂದ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸ್ವಂತ ಮನೆಯನ್ನು ಹೊಂದಬೇಕೆಂಬ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಭೂವರಹನಾಥ ಸ್ವಾಮಿಯ ಪ್ರಾರ್ಥಿಸಿ ಪೂಜಿಸಿದ್ರೆ ಸಾಕು, ದಯಾಮಯನಾದ ಭಗವಂತನು ನಮ್ಮ ಬೇಡಿಕೆಯನ್ನು ಈಡೇರಿಸಿ ಸ್ವಂತ ಮನೆಯನ್ನು ಕರುಣಿಸುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರು ಭೂವರಹನಾಥ ಸ್ವಾಮಿಯ ಪೂಜಿಸಿ ಆರಾಧಿಸುತ್ತಿದ್ದಾರೆ. ಮೈಸೂರಿನ ಪರಕಾಲ ಮಠದ ಶ್ರೀ ಪರಕಾಲ ಸ್ವಾಮಿಗಳ ಆಶೀರ್ವಾದದಿಂದ ಭೂ ವರಹನಾಥ ದೇವಾಲಯದ ನಿರ್ಮಾಣ ಕಾರ್ಯವು ಭರದಿಂದ ಸಾಗಿದೆ. ಸ್ವಾಮಿಗೆ ಅಪಾರವಾದ ಶಕ್ತಿ ಇದೆ. ತುಂಬ ದಿನಗಳಿಂದ ಭೂ ವರಹನಾಥ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯ ಸೇವೆ ಮಾಡಬೇಕೆಂಬ ಆಸೆ ಇತ್ತು. ಆ ಗಳಿಗೆಯೂ ಇಂದು ಕೂಡಿ ಬಂದಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಯಶಸ್ಸಿನ ರೂವಾರಿಗಳಾದ ದೇಶದ ಸೈನಿಕರಿಗೆ ಶುಭವಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದೇನೆ ಎಂದು ಶಾಸಕಿ ಶಾರದಾ ಪೂರ್ಯಾನಾಯಕ್ ಹೇಳಿದರು. ಭೂ ವರಾಹನಾಥ ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ಮ್ಯಾನೇಜರ್ ಟ್ರಸ್ಟಿ ಡಾ ಶ್ರೀನಿವಾಸ್ ರಾಘವನ್ ಮಾತನಾಡಿ, ಹೊಯ್ಸಳ ಚಕ್ರವರ್ತಿ 3ನೇ ವೀರ ಬಲ್ಲಾಳನಿಗೆ ಭಕ್ತಿ ನಾಮವನ್ನು ಸಲ್ಲಿಸಬೇಕಾಗಿರುವುದರಿಂದ ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದಲೇ ಸಿಎನ್ಸಿ ತಂತ್ರಜ್ಞಾನದಿಂದ ದೇವಾಲಯವನ್ನು ನಿರ್ಮಿಸಲಾಗುತ್ತಿದೆ. ಭಗವಂತನ ಆಶೀರ್ವಾದ ಹಾಗೂ ಭಕ್ತರ ಹರಕೆಯು ಫಲಿಸಿದ್ರೆ ಸಾಕು. ಇನ್ನು 3 ವರ್ಷದೊಳಗೆ ಭವ್ಯವಾದ 3 ಪ್ರಕಾರಗಳನ್ನು ದೇವಾಲಯ ಹಾಗೂ 186 ಅಡಿ ಎತ್ತರದ ರಾಜಗೋಪುರ ಹಾಗೂ ಅಂತಾರಾಷ್ಟ್ರೀಯ ಗುಣಮಟ್ಟದ ಸುಸಜ್ಜಿತ ಶಾಲೆಯು ಲೋಕಾರ್ಪಣೆಯಾಗಲಿದೆ. ಆದ್ದರಿಂದ ಭಕ್ತರು ತನು ಮನ ಧನವನ್ನು ಸಮರ್ಪಿಸಿ ಭೂ ವರಾಹನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. 17 ಅಡಿ ಎತ್ತರದ ವಿಶ್ವದಲ್ಲಿಯೇ ಅಪರೂಪದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಲ್ಲಿ ಕೆತ್ತಿರುವ ಸ್ವಾಮಿಯ ಸುಂದರವಾದ ಶಿಲಾಮೂರ್ತಿಯನ್ನು ನೋಡಲು 2 ಕಣ್ಣುಗಳು ಸಾಲದಾಗಿವೆ. 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಮೊಸರು, ಅರಿಶಿನ, ಶ್ರೀಗಂಧ ಹಾಗೂ ಪವಿತ್ರ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಗುಲಾಬಿ, ಪವಿತ್ರ ಪತ್ರೆಗಳು, ದವನ, ತುಳಸಿ, ಕಮಲ ಸೇರಿದಂತೆ 58 ವಿವಿಧ ಬಗೆಯ ಹೂಗಳಿಂದ ಪುಷ್ಪಾಭಿಷೇಕ ನಡೆಸಿ ಶ್ರೀನಿವಾಸ ಕಲ್ಯಾಣ ಮಾಡಿ ದೇಶದ ಯೋಧರಿಗೆ ಶುಭ ಕೋರಲಾಯಿತು. ಬಿಸಿಬೇಳೆಬಾತ್, ಪೊಂಗಲ್, ಮೊಸರನ್ನ, ಪಾಯಸ, ಪ್ರಸಾದವನ್ನು ವಿತರಿಸಲಾಯಿತು. ಸಂಸ್ಕೃತಿ ಸಂಘಟಕ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಪೂಜಾ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ವರಹಸ್ವಾಮಿ ದೇವಸ್ಥಾನ ನೋಡಬೇಕು ಅಂತ ತುಂಬ ದಿವಸದ ಆಸೆ ಇತ್ತು. ಕೇಳಿದ್ದೆ, ಇವತ್ತು ಭಗವಂತ ಕರೆಸ್ಕೊಂಡಿದ್ದಾನೆ ಅಂತ ಅಂದ್ಕೊಂಡೆ. ಬಹುಶಃ ಮುಂದೊಂದು ದಿವಸ ತಿರುಪತಿಯಲ್ಲಿ ಆಗೋ ರಶ್ಶು ಇಲ್ಲಿ ಆಗ್ಬೋದೇನೋ ಅನ್ನೋ ರೀತಿಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಯ ಟ್ರಸ್ಟ್ನವರು. ಭಗವಂತನ ಕೃಪೆ ಎಲ್ರಿಗೂ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಭೂವರಹಸ್ವಾಮಿಯ ಶಕ್ತಿನೇ ಒಂದು ವಿಶೇಷವಾದದ್ದು ಅಂಥೇಳಿ ನಾವೆಲ್ಲ ಪುರಾಣಗಳಲ್ಲಿ, ಕಥೆಗಳಲ್ಲಿ ಕೇಳ್ಕೊಂಡು ಬರ್ತಾ ಇದ್ದೀವಿ. ಭಗವಂತನ ಕೃಪೆ ಎಲ್ಲರೂ ಸಿಗಲಿ ಅಂತೇಳಿ ಹಾರೈಸ್ತೀನಿ. ಶ್ರೀಹರಿಯನ್ನು ವರಾವತಾರವನ್ನು ಕೊಂಡಾಡಲಿಕ್ಕಾಗಿ ಇವತ್ತು ರೇವತಿ ನಕ್ಷತ್ರದ ದಿವಸ ಅವನಿಗೆ ಪುಷ್ಪಾಭಿಷೇಕ, ಕ್ಷೀರಾಭಿಷೇಕವನ್ನು ನೆರವೇರಿಸಲಾಯಿತು. ಎಲ್ಲ ಭಕ್ತರು ದೇವಸ್ಥಾನವನ್ನು ಕಟ್ಟಲಿಕ್ಕಾಗಿ ದಿನಾಲು 108 ಸಾರಿ ವರಹ ಜಪವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲರೂ ಮಾಡ್ತಾ ಇದ್ದಾರೆ. ಇನ್ನು 3 ವರ್ಷಗಳಲ್ಲಿ 176 ಕಾಲು ದೊಡ್ಡ ಮಂಟಪ, 186 ಅಡಿ ರಾಜಗೋಪುರವನ್ನು ಕಟ್ಟಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ, ಪರಕಾಲ ಸ್ವಾಮಿಗಳು. ಅದರಂತೆ CNC ಮಿಷನ್ ಸಹಾಯದಿಂದ ಬೇಗ ಕಟ್ಟಬೇಕು ಅಂತೇಳಿ
ಪ್ರಯತ್ನ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ಬೇಗ ಮುಗಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ಭೂಮಿಯ ತಾಪತ್ರಗಳು ಬಗೆಹರಲಿ. ಎಲ್ಲ ಗ್ರಹಗಳು 11ನೇ ಸ್ಥಾನದಲ್ಲಿ ನಿಂತು ಏನು ಫಲ ಕೊಡ್ತವೆ ಆ ಫಲವನ್ನು ಎಲ್ರಿಗೂ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ತಮ್ಮ ಹೆಸರು? ಶ್ರೀನಿವಾಸರಾಘವನ್, ಮ್ಯಾನೇಜಿಂಗ್ ಟ್ರಸ್ಟಿ, ವರಹಸ್ವಾಮಿ ಟೆಂಪಲ್ ಟ್ರಸ್ಟ್, ಪರಕಾಲ ಸ್ವಾಮಿ ಮಠ, ಮೈಸೂರು.